ಸೊ ರೈತರಿಗೆ ಅನುಕೂಲ ಆಗುತ್ತೆ. ಯಾವ ಸಂದರ್ಭದಲ್ಲಿ ನಿಮ್ಮ ಮೋಟರನ್ನ ಆರಾಮಾಗಿ ಓಡಿಸಬಹುದು ಇಂಥದ್ದನ್ನ ನಾವು ಮಾಡ್ತಾ ಇದೀವಿ. ಇದೇನೋ ಬಹುಶಃ ಫೋನ್ ಮಾಡಿ ಹೇಳಿದ್ರು, ಬಹುಶಃ ಯಾರು ಹೇಳಿರ್ಬೋದು ಅಷ್ಟೇ. ಇದು ಯಾರಿಗೂ ಹೇಳಿದ್ರು ತಕ್ಷಣ ಈ ವ್ಯವಸ್ಥೆ ಮುಂದುವರಿಬೇಕು ಮತ್ತೆ ಹಳೆ ವ್ಯವಸ್ಥೆ ಇರಬೇಕಂತ ಈಗ ನೀವು ನಿರ್ಧಾರ ಮಾಡಬೇಕು. ಯಾವ್ದು ಬೇಕಾ ಅದೇ ಇದನ್ನ ನೀವು ನಿರ್ಧಾರ ಮಾಡಬೇಕು. ಜನ ಕೇಳಬೇಕ ಹಳೆ ಪದ್ಧತಿ ಬೇಕೋ ಹೊಸ ಪದ್ಧತಿ ಬೇಕಾದ್ರೆ ಮತ್ತೆ ಜಯಗೌಡ ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡ್ಬೇಕು. ಇಲ್ಲ ಈಗೆಲ್ಲ ಪ್ರತಿಜ್ಞೆ ಮಾಡ್ತಾರ ಇಲ್ಲ ಕೂಟಿಗೆ ಅಂತ ಅದ್ರ ಜೊತೆ ನಾವೇನೇನು ನಷ್ಟ ಮಾಡಿ ಅದನ್ನ ಹೇಳ್ತಾ ಇಲ್ಲ ಅವ್ರ. ಕತ್ತಿಯವ್ರಿಗೆ ಓಟ್ ಹಾಕಬೇಕು, ಕತ್ತಿಯವ್ರಿಗೆ ಓಟ್ ಹಾಕಂತ ಪ್ರತಿಜ್ಞೆ ಮಾಡ್ತಿದ್ದಾರೆ. ಸರಿ, ಈ ನಾಯಕರು ಹೇಳ್ದಂಗೆ ಸಿದ್ದೇಶ್ವರ ಶುಗರ್ ಫ್ಯಾಕ್ಟರಿ ಏನಾಯ್ತು, ಸಹಕಾರಿ ಸಂಘ, ವಿದ್ಯುತ್ ಏನಾಯ್ತು, ಹಲವಾರು ಸಂಸ್ಥೆಗಳನ್ನು ನಡೆಸ್ತಾರ, ಪತ್ಗಳಂತ ನಡೆಸ್ತಾರ, ಪತ್ ಹಳಿದ ಹೊಸದಂತ ಬಡ್ಡಿ ತಗೋತಾರ. ಎಲ್ಲ ನಿಮ್ಗೆಲ್ಲ ಅನುಭವ ಆಗ್ಯಾವ. ಇದನ್ನೆಲ್ಲ ಒಂದ್ಸಾರಿ ಮುಗಿಸ್ಬೇಕಾಯ್ತು. ಇದಕ್ಕೆ ಹಂಚಾಡಬೇಕಾಗಿದೆ. ಹಂಚಾಡಬೇಕಾದ್ರೆ ನೀವೆಲ್ಲ ಯುವಕರಿದ್ದೀರಿ, ಹಿರಿಯರಿದ್ದಾರೆ, ಎಲ್ಲರೂ ಇದ್ರಿ ಇಲ್ಲಿ. ಅದಕ್ಕೆ ಅವ್ರು ಬಂದು ಏನ್ ಭಾಷಣ ಮಾಡ್ತಾರೆ, ಏನ್ ಹಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಯಾರು ಕೂಡ ಮರು ಆಗಬಾರ್ದು. ಅಷ್ಟೇ ವಿನಂತಿ ಮಾಡ್ಕೊಳ್ಳಿ ಬಂದಿದ್ದೇವೆ. ಹೊಸ ಅಪ್ಪನಗೌಡ ಪಾಟೀಲ್ ಅವರ ಇಲ್ಲಿದಾರ. ಅವ್ರ ಮರಿ ಮೊಮ್ಮಗ ಏನೋ ಅವರು ತಂಗಿ ಚಿಕ್ಕ ಮಗ ಹೇಳಿದ್ರು. ಇವರೆಲ್ಲ ಬಹಳ ಕಂಡಿದ್ರು. ಅವ್ರು ಹಿಂಗಾಗಬೇಕು ಹಂಗಾಗ್ಬೇಕಂತ ಕನಸು ಕಂಡಿದ್ದಾರೆ. ಇವತ್ತದು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಬರೇ ಅದರಿಂದ ಲಾಭ ಪಡೆದೊಂದೇ ಅವರ ಕನಸಾಗಿದೆ. ಇದನ್ನೆಲ್ಲ ನಾವು ಹಂಚಾಡಬೇಕಾಗಿದೆ. ಬರುವಂತ 28ಕ್ಕೆ ಚುನಾವಣೆ ನಡೀತಾ ಇದೆ. ಸುಮಾರು ನೀವೆಲ್ಲ ಹೆಚ್ಚು ಕಮ್ಮಿ ಈಗ ನಿರ್ಧಾರ ಮಾಡಿದ್ರಿ. ಈ ನಿರ್ಧಾರ ಕೊನೆಯವರೆಗೆ ಗಟ್ಟಿಯಾಗಿರ್ಬೇಕು. ಗಟ್ಟಿಯಾಗಿ ನಮ್ಮ ಪ್ಯಾನಲ್ಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಅನ್ನ ಸಭೆಯಲ್ಲಿ ಅವರು, ಬರ್ತೀನಿ ಜಾರಕಿಹೊಳಿ ಅವರು, ಇನ್ನು ಅನೇಕ ಶಶಿಕಾಂತ್ ನಾಯ್ಕ ಅವರು, ನಾವೆಲ್ಲ ಕೂಡಿ ಈ ಚುನಾವಣೆ ನೇತೃತ್ವ ವಹಿಸಿದ್ದೀವಿ. ತಮ್ಮ ಸಹಕಾರ ಇದ್ರೆ ರಾಜಕೀಯ ಬದಲಾವಣೆ ಖಂಡಿತವಾಗಿ ಮಾಡ್ತಾ ಅಂತೇಳಿ ನನ್ನ ಮಾತು ತಿಳಿಸಿ ನಮಸ್ಕಾರ.